ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾರ್ಮಲ್ ಡೈಲಿ ಬ್ಲಾಗ್ ಥರನೇ. ಸೊ ಇವಾಗ 4 ದಿನ 5 ದಿನ ಆದಮೇಲೆ ರಚ್ಚನ ಬಿಟ್ಟು ಮಾಡೋಕೆ ಹೋಗ್ತೀನಿ. ಯಾಕಂದರೆ ಅವಳಿಗೆ ಹುಷಾರಿರಲಿಲ್ಲ, ಕೈಗೆ ಡ್ರಿಪ್ಸ್ ಕೂಡ ಹಾಕ್ಸ್ಕೊಂಡಿದ್ದು. ಸೊ ನಾನು ನೋಡೇ ಇರಲಿಲ್ಲ 4 ದಿನದಿಂದ. ಸೊ ಅದಕ್ಕೆ ಇವತ್ತು ಬರ್ತಿದ್ದಾಳೆ ಇಲ್ಲೇ. ಇವಾಗ ಪರವಾಗಿಲ್ಲ, ಹುಷಾರು ಪರವಾಗಿಲ್ಲ ಅಂತ ಬರ್ತಿದ್ದಾಳೆ. ಬರಲಿ, ಇವಾಗ ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತೈತೆ. ಎಲ್ಲರೂ ನಾಷ್ಟ ಮಾಡ್ಬೇಕು ಇವಾಗ. ಸೊ ನಾಷ್ಟ ಮಾಡ್ಕೊಂಡು ಅವಳು ಬರ್ತಾಳೆ. ಸೊ ಮೀಟ್ ಆಗಿ ಇವತ್ತೇನೇನು ಮಾಡ್ತೀವಿ ಆ್ಯಂಡ್ ಎಲ್ಲೆಲ್ಲಿ ಹೋಗ್ತೀವಿ. ಆ್ಯಂಡ್ ಇವತ್ತು RCB ಮ್ಯಾಚ್ ಕೂಡ. ಸೊ ಇವತ್ತು ಹೋದ್ಸಲಿ CSK RCB ಮ್ಯಾಚ್ ಇದ್ದಾಗ ಸೂಪರಾಗಿ RCB ಗೆಲ್ತು. ಸೊ ಇವತ್ತು ಅದೇ ಥರ RCB ಗೆಲ್ಲಬೇಕು ಅಂತ ನೋಡೋಕೆ ಹೋಗ್ತಿದ್ವಿ ನಾನು ಅಣ್ಣ. ಆ್ಯಂಡ್ ಅಷ್ಟೇ, ಇವಾಗ ಬನ್ನಿ ಇವಾಗ ನಾಷ್ಟ ಮಾಡಿಕೊಂಡು ಅವಳು ಫಸ್ಟ್ ಹೇಗಿದ್ದಾಳೆ ಏನು ಅಂತ ನೋಡೋಣ. ಅಲ್ಲೊಂದು ಬ್ಲಾಗ್ ಅದನ್ನು ನೀಟಾಗಿ ಬೆಳ್ಕೊಂಬಿಡೋಣ. ನೋಡೋಣ ಹೆಂಗೆ ಬರ್ತಾಳೆ, ನೋಡೋಕ್ಕಾಗ್ದೆ ನಗಕ್ಕಾಗ್ದೆ. ಹಾಯ್, 4 ದಿನ ಆದಮೇಲೆ ಎಂಟ್ರಿ ಕೊಡ್ತಿದ್ದೀರಾ? ಬಿಸ್ ಫೀಲ್. ಕೈ ತೋರಿಸು, ಕೈ ತೋರಿಸು. ತೆಗ್ದವ್ರೆ? ಯಾವಾಗ? ಬೆಳಿಗ್ಗೆ ಹೋಗಿದ್ದ? ನೋಡ್ರಿ ಹೆಂಗೈತಿ ಇವಾಗ, ಹೇಳು. ಮೆಡಿಸಿನ್ ತಗೊಂಡ್ಮೇಲೆ ಮತ್ತೆ ಫಸ್ಟ್ ಥರನೇ ಫೀಲ್ ಆಗ್ತಿದೆ. ಮತ್ತೆ ಎಳ್ನೀರು ಕುಡಿತ್ಯಾ? ಊಟ ಮಾಡ್ಕೊಂಬಂದೆ. ಏನು ತಿಂತೆ? ಹಾಯ್ ಹಲೋ ಹೇಳು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಇನ್ನೂ ಹುಷಾರಾಗಿಲ್ಲ ಗೈಸ್. ಮೆಡಿಸಿನ್ ಹಾಕಿದ್ರಲ್ಲ, ಅದು ಹಾಕ್ತಿದ್ದಾಗ ಪರವಾಗಿಲ್ಲ. ಬಟ್ ಇವಾಗ ಮತ್ತೆ ಬಾಡಿ ಪೇನು, ಫೀವರು, ಕಫ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗಿದೆ. ಟೈಫಾಯ್ಡ್ ಒಂದು ಸ್ವಲ್ಪ ದಿನ ಹೋಗಲ್ಲ ಅಂದರು. ಬಟ್ ನೋಡಬೇಕು, ನಾನು ಟ್ಯಾಬ್ಲೆಟ್ಸ್ ರೆಗ್ಯುಲರಾಗಿ ತಗೋತೀನಿ. ಬಿಕಾಸ್ ಮತ್ತೆ ನೋಡು, ಇಲ್ಲಿ ಚುಚ್ಚಿದ್ದ, ಇಲ್ಲಿ ಡೈರೆಕ್ಟಾಗಿ ಟೆಸ್ಟಿಂಗ್ ಇಲ್ಲ, ಇಲ್ಲೊಂದು, ಇಲ್ಲೊಂದು, ಇಲ್ಲಿ ಗೈಸ್ ನಾನು ಪರ್ಚ್ಕೊಂಡಿರೋದು. ಅವ್ರಿಗೆ ಚುಚ್ಚಬೇಕಾದ್ರೆ ನೋವಾಗೋಯ್ತಲ್ಲ, ಹಿಂಗೆ ವಾಪಸ್ ಹಿಂಗೆ ಸದ್ಯ ನೀಡಲ್ಲಿ ಎಳ್ದಿಲ್ಲ. ನೀಡಲ್ಲಿ ಎಳ್ದಿದ್ರೆ ಅಷ್ಟೇ, ಹಿಂಗೆ ಅಂದೇ ಕೈ ನೋಡಿಲ್ಲ. 3 ಮಾರ್ಕ್ ಟೋಟಲ್ 1 6 to 7 ಇಂಜೆಕ್ಷನ್ಸ್ ಗೈಸ್. ಹುಷಾರು ತಪ್ಪೋದು ಸಾಕು. ಇದೇ ನಾನೇನು ಬರ್ಸ್ಕೊಂಡಿಲ್ಲ, ಹೆಂಗೆ ಬಂತು ಅಂತ ನಂಗೆ ಗೊತ್ತಿಲ್ಲ ಅಷ್ಟೇ. ಇವಾಗ ಅಷ್ಟೇ ಹೇಳಿದ್ನಲ್ಲ, ಬಂದು ಇವಾಗ ಹೋಗಿ ಒಂಚೂರು ಕೆಲಸ ಐತೆ. ಆ ಕೆಲಸ ಮುಗಿಸ್ಕೊಂಡು ಇವಾಗ ಏನೇನು ಟ್ಯಾಬ್ಲೆಟ್ ತಗೊಂಡು ಆ್ಯಂಡ್ ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಪ್ರತಿಯೊಂದು ನೋಡಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ದಿ ನೆಕ್ಸ್ಟ್ ಡೇ. ಸೊ ಹಾಯ್ ಹಲೋ, ಅದು ಎಲ್ಲ ಫಸ್ಟೆಲ್ಲ ಆಯಿತು. ಏನಕ್ಕೆ ಗೊತ್ತಾ, ಮೊನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಿಲ್ಲ ಅಂದರೆ ಸಮ್ ಇಶ್ಯೂ, ಪರ್ಸ್ನಲ್ ಇಶ್ಯೂ. ಸೊ ಅದಕ್ಕೋಸ್ಕರ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅವತ್ತು ಹೇಳ್ದಂಗೆ ಹೌದು, RCB ಸೋತೋಯ್ತು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿನಿ. ತಿರ್ಗಾ ನೋಡಿ, ಇವಾಗ ಹುಷಾರಾಗ್ಬಿಟ್ಟು ಫುಲ್ ಜಿಂಕೆ ಥರ ಆಗ್ಬಿಟ್ಟಳು ನೋಡಿ. ಫುಲ್ ಜಿಂಕೆ ಥರ ಮಾತ್ರ ಬಿಡ್ತಾ ಇಲ್ಲ. ತಲೆನೋವಿಗೆ ಪ್ಲೀಸ್ ಏನಾದರೂ ಹೇಳಿ. ನಂಗೆ ಅಮೃತಾಂಜನ್ ವಿಕ್ಸ್ ಇದನ್ನೆಲ್ಲ ಹಚ್ಕೊಂಡು ಸಾಕಾಗಿದೆ. ತಲೆನೋವು ಮಾತ್ರ ಹೋಗ್ತಾನೆ ಇಲ್ಲ ನನಗೆ. ತಲೆನೋವು ಹೋಗ್ಬಾರ್ದು. ತಲೆನೋವು ಹೋಗ್ಬೇಕಾದ್ರೆ ನನ್ನ ಹತ್ರ ಒಂದು ಇದಿದೆ ಐಡಿಯಾ. ಈ ಕಡೆ ನನಗೆ ತಲೆ ತಿನ್ನೋದು ಬಿಡಬೇಕು, ಅವಾಗ ನಿಂಗೆ ತಲೆನೋವು ಹೋಗುತ್ತೆ ಅಷ್ಟು. ಎಸ್ ಗೈಸ್, ಇವಾಗ ನಾವು ಆಚೆ ಮಾತು ಕೇಳ್ಕೊಂಡು ನೋಡಿ. ನಾವು ಆಕ್ಚುಲಿ ಆ ಕಡೆ ರೋಡಲ್ಲಿ ಹೋಗ್ಬೇಕಿತ್ತು ಗೈಸ್. ಹಿಂಗ್ ಬಂದ್ಬಿಟ್ಟ. ನಮ್ಮ ಬೆಂಗಳೂರಲ್ಲೆಲ್ಲ ಪಿಂಕ್ ಮತ್ತೆ ಪರ್ಪಲ್ ಫ್ಲವರ್ಸ್ ಎಲ್ಲ ಓಡಾಡ್ತಾ ಇದೆ ನೋಡಿ ಗೈಸ್. ಓಡಾಡ್ತಿಲ್ಲ, ಏನ್ ಮಾತಾಡ್ತಿದ್ದೀನಿ. ಮರದಲ್ಲಿ ಬರ್ತಿಲ್ಲ, ಬಿಡ್ತಾ ಇದೆ. ಬಿಡ್ತಿಲ್ಲ, ಬೆಳೀತಿದೆ. ಚೆನ್ನಾಗಿದೆ ಇಲ್ಲಿ ನೋಡು. ನಮ್ಮ ಮನೆ ಮುಂದೆನೂ ಇಷ್ಟು ಸಕ್ಕದಾಗಿದೆ. ಆಮೇಲೆ ಅಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಪರ್ಪಲ್ ಕಲರ್ ಚೆನ್ನಾಗಿತ್ತು. ಅವರು ಅಲ್ಲೋಣ ಅಪಾರ್ಟ್ಮೆಂಟ್ ಅಲ್ಲಿ ಏನೇನೋ ಬೆಳ್ದವ್ರು ಅವರು. ಏನೇನೋ ನಾವು ಅದು ಕಾಡು ಹುಣಸೆ ಹಣ್ಣು ಅಂತ ಏನೋ ಬರುತ್ತೆ, ಸ್ವೀಟ್ ಆಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಅದನ್ನ ತಿಂದ್ವಿ. ಆಮೇಲೆ ಗೈಸ್ ಇನ್ನೇನಂದ್ರೆ ಗೈಸ್, ಇವಾಗ ಇಂಟ್ರೆಸ್ಟ್ ಇಲ್ವಾ ಹಂಗೆ ಮಾತಾಡ್ಲಾ ಬೇಡ? ಇವಾಗೇನು ಅಂತ ಅವ್ರನ್ನ ಕೇಳಿದ್ರೆ ಟೈಫಾಯ್ಡ್ ಬಂದಿದೆ ನಂಗೆ. ನೋಡಿ ಇಲ್ಲಿ ಆಕ್ಚುಲಿ ವಿಡಿಯೋ ಮಾಡ್ಕೊಡೋ ನಂಗೆ ನೋಡಿ, ಚೆನ್ನಾಗಿ ಬೀಳ್ತಾ ಇದೆ ಇಲ್ಲಿ. ನಾನು
ಇವಳನ್ನ ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆ ಏನು ಗೊತ್ತಾ, ಸ್ನೋ ಬೀಳಕ್ಕೆ ಜಾಗ ಕರ್ಕೊಂಡು ಹೋಗ್ತೀನಿ, ಅತಿ ಇರೋದಲ್ಲಿ. ಎಲ್ಲಿ? ದಟ್ಸ್ ಸರ್ಪ್ರೈಸ್. ಸ್ನೋ ಇಲ್ಲಲ್ಲ, ಅದೇ ಸ್ನೋ ಅದು ಇವಾಗಲೇ ಹೇಳ್ತಾ ಇದೀನಿ. ಸ್ನೋ ಇದು ಬೀಳುತ್ತಲ್ಲ, ಸೀಸನ್ ಬರುತ್ತಲ್ಲ, ಅವಾಗ ಕರ್ಕೊಂಡು ಹೋಗ್ತೀನಿ ಇದಕ್ಕೆ ಮನಾಲಿಗೆ. ಗೈಸ್ ನಾನು ಈ ವರ್ಷ ಯಾವ ಟ್ರಿಪ್ಪು ಅಂದರೆ ಲಾಸ್ಟ್ ಟೈಮ್ ಲಡಾಖ್ ಹೋಗಿದ್ವಲ್ಲ ಆ ಥರ ಸದ್ಯಕ್ಕೆಲ್ಲ ಹೋಗಲ್ಲ ಗೈಸ್. ಬಿಕಾಸ್ ಲಡಾಖ್ನ ಇನ್ನೂ ಸುಧಾರಿಸ್ಕೊತಾ ಇದ್ದೀನಿ ನಾನು. ಇನ್ನೂ ಮತ್ತೆ ಚಳಿಗೆ ಹೋಗ್ಬಿಟ್ರೆ ಅಷ್ಟೇ ನಾನು ಫ್ರೀಸ್ ಆಗ್ಬಿಡ್ತೀವಿ. ಚಳಿ ಅಂದ್ರೆ ಇಷ್ಟ ಅಲ್ವಾ? ಇಷ್ಟ, ಮತ್ತೆ ಬಟ್ ಇವಾಗ ಹುಷಾರಿಲ್ವಲ್ಲ. ಪರವಾಗಿಲ್ಲ, ಇವಾಗಲ್ಲ ಹೇಳಿದ್ದೆ. ಇವಾಗ ಸ್ನೋನು ಬೀಳಲ್ಲ. ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ಆ ಕಡೆ ಎಲ್ಲ. ವಾವ್, ಸೊ ನೈಸ್. ಸೊ ಗೈಸ್ ಇವಾಗ ನಾವು ಶೋರೂಮ್ ಹತ್ರ ಹೋಗ್ತಾ ಇದೀವಿ. ಯಾಕೆ ಹೋಗ್ತಾ ಇದೀವಿ ನಾವು ಶೋರೂಮ್ ಹತ್ರ? ಅದು ಅವನು ನಾನು ಕಾರ್ ವಾಶ್ ಮಾಡಿಸ್ಬೇಕಾದ್ರೆ ನೀಟ್ ಇದು ಬಿಟ್ಬಿಟ್ಟ, ಸ್ಪೋರ್ಟ್ಸ್ ಗಾಳಿ ಬಿಟ್ಟ. ಈ ಪಾಟ್ ಇರುತ್ತಲ್ಲ, ಈ ಪಾಟ್ ಗೊತ್ತು, ಈ ಪಾಟ್ ಕಟ್ ಆಗ್ಬಿಟ್ಟೈತೆ. ಸೊ ಅದು ಫುಲ್ ಅಸೆಂಬಲ್ನೇ ಚೇಂಜ್ ಮಾಡ್ಬೇಕಂತೆ. ಸೊ ಇದನ್ನು ಚೇಂಜ್ ಮಾಡಿಸ್ಬೇಕು ಗೈಸ್. ಸೊ ಅದಕ್ಕೆ ಈಗ ಹೋಗ್ತಾ ಇದೀವಿ. ಆಮೇಲೆ ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದೀವಿ ಗೈಸ್. ಇವತ್ತೇನು ಮಾಡೋದು ಅಂತ, ಬಿಕಾಸ್ ನಾವು ವ್ಲಾಗು ಅಪ್ಲೋಡ್ ಮಾಡಿಲ್ಲ. ಯುಗಾದಿನೇ ಲಾಸ್ಟ್, ನಮ್ಗೆ ಹುಷಾರಿದ್ಲೇ ಇದ್ದಿದ್ದು. ಸೊ ಅದಕ್ಕೆ ನೋಡೋಣ, ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ವಿ. ಸೊ ಮನೆ ಬೇಗ ಹೋಗಿ ಇದನ್ನು ಹಾಕಿಸ್ಬೇಕು ಫಸ್ಟ್. ಸೊ ಹಾಕಿಸ್ಕೊಂಡು ಎಲ್ಲಿ ನೋಡೋಣ. ಹಾಕಿಸ್ಕೊಂಡು ಆದಮೇಲೆ ಏನು ಮಾಡಬೇಕು, ನಾನೇನು ಮಾಡ್ತೀನಿ ಅವಳಿಗೆ, ಇವಳೇನು ಮಾಡ್ತಾಳೆ ನನಗೆ. ಏನು ಕೆನ್ನೆ ಮೇಲೆ ಕಚ್ಚಿರಂಗಿದೆ? ಅವೆಲ್ಲ ಸೀಕ್ರೆಟ್, ಅವೆಲ್ಲ ನವೀನ ದಪ್ಪ ಆಗ್ತಾ ಇದೆಯಾ? ದಪ್ಪ ಎಲ್ಲ ಆಗ್ತಾ ಇದೀನಿ. ಹೌದು, ನಿನ್ ಫೇಸ್ ಯಾರು ಕಮೆಂಟ್ ಮಾಡಿದ್ರು, ಮೆಸೇಜ್ ಮಾಡಿದ್ದಾರೆ, ನವೀನಣ್ಣ ಹೆಂಗ್ ದಪ್ಪ ಆಗ್ತಿದ್ದೀರಾ ಹೇಳಿ ಅಂತ. ಚೆನ್ನಾಗಿ ತಿನ್ಬೇಕಷ್ಟೇ. ಅವಾಗ ತಿಂತಿರ್ಲಿಲ್ಲ, ಅವಾಗ ಚೆನ್ನಾಗಿ ತಿಂತಾ ಇದ್ದೆ. ಅಲ್ಲ, ಸುಳ್ಳು ಗೈಸ್, ಬರೀ ಸುಳ್ಳು ಹೇಳ್ತಿದ್ದೆ, ನಿಜ ನಾನೆಲ್ಲ. ಅವಾಗ್ಲೂ ಚೆನ್ನಾಗೆ ತಿಂತಿದ್ದ, ಬಟ್ ಅವಾಗ ತಿನ್ಬಾರ್ದೇನೆಲ್ಲ ಚೆನ್ನಾಗಿ ತಿಂದ. ಇವಾಗ ತಿನ್ಬೇಕಾಗಿರೋದು ಚೆನ್ನಾಗಿ ತಿಂತಾ ಇದ್ದಾನೆ. ಡ್ರೈ ಫ್ರೂಟ್ಸು ಇಷ್ಟ ಅಂತಾನ. 100 ರೂಪಾಯಿಗೆ ಏನೋ ಇದು ಬ್ಲೂಟೂತ್ ಅವು ಇವು ಸಂಡೇ ಬಜಾರಲ್ಲಿ ಮಾಡ್ತಾವ. ಹೌದಾ? ಬರುತ್ತಾ ಅಂತ ಕೆಲ್ಸಕ್ಕೆ ಹೋಗೋರು ಕಿವಿಗೆ ಹಾಕೊಂಡು ಹೋಗೋದಲ್ಲ. ಬಟ್ ಆದ್ರೂ ಅದು ಹಾಳಾಗೋಗ್ಬಿಟ್ರೆ, ಹಾಳಾಗೋಗಿದ್ರೆ ಕಿವಿ ಹೋಗ್ಬಿಡುತ್ತೆ. ಅದು ಅವ್ರಿಗೆ ಇರ್ಬೇಕದು. ನಾವು ಹೇಳಕ್ಕಾಗಲ್ಲ, ತಾವು ಏನು ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದಕ್ಕೆ ನೋ ಕಮೆಂಟ್ಸ್ ಆನ್ ದಟ್ ಗೈಸ್. ಅದಕ್ಕೆ ಇವಾಗ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಹೋಗ್ತಾ ಇದೀವಿ. ಆಟೋ ಮೇಲೆ ಏನ್ ಬರ್ತಿದೆ ಅಂತ. ಹಣದ ಬಗ್ಗೆ ಬರ್ತಿತ್ತು. ಎಸ್ ಶೆಟ್ ಮನೆ ಬಗ್ಗೆ ಬರ್ತಿತ್ತು. ಮಾಡಿದೀನಿ, ವಿಡಿಯೋ ಮಾಡಿದೀನಿ. ಸೊ ಗೈಸ್ ಇವಾಗ ಅಲ್ಲಿ ಹೋದ್ವಿ. ಹೋಗಾದ್ಮೇಲೆ ಅವರು ಇವತ್ತು ಫ್ರೈಡೆ ಅಲ್ಲ, ಆಚೆ ಹೋಗಿದ್ದಾರೆ. ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಬೇಗ ಮನೆಗೆ ಹೋಗ್ಬೇಕು. ಬಿಕಾಸ್ ಟೋಕಿಯೋಗೆ ಇಂಜೆಕ್ಷನ್ಸ್ ಹಾಕ್ಸ್ಬೇಕು. ಅವಳಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ನಮ್ಮ ಟೋಕಿಯೋಗೂ ಹುಷಾರಿರಲಿಲ್ಲ, ಅದಕ್ಕೆ ಅಂತ. ಸೊ ಅದಕ್ಕೆ ಇಲ್ಲೊಂಚೂರು ಕೆಲಸ ಇದೆ ಅಕ್ಕ ಮನೆ ಹತ್ರ, ಅಲ್ಲಿ ಹೋಗಿ ಒಂಚೂರು ಕೆಲಸ ಮುಗಿಸ್ಕೊಂಡು ಬೇಗ ನಾನು ಹೊರಡ್ತೀನಿ. ಸೊ ನವೀನ್ ಈ ಕೆಲಸಕ್ಕೆ ನಾಳೆ ಹೋಗ್ತಾನೆ. ಏನಂತೀಯ? ಕೆಲಸಕ್ಕೆ ನಾನು ನಾಳೆ ಹೋಗ್ತೀನಿ. ಇವತ್ತು ಇವಳೇನೋ ಬೈಕಲ್ಲಿ ಬಂದವಳೆ, ನನ್ನ ಕಾರ್ ಎತ್ತವಳೆ. ಸೊ ನಾಳೆ ಇನ್ನೂ ನಮಗೂ ಕೆಲಸ ಐತೆ, ನಾವು ಅಲ್ಲಿ ಹೋಗ್ಬೇಕು, ಅದು ಬ್ಲಾಗ್ ಬರ್ತೀವಿ. ಈ ಕೆಲಸಕ್ಕೆ ನಾನು ನಾಳೆ ಹೋಗ್ತೀನಿ. ಓಕೆ. ಇವಾಗ ಇನ್ನು ಅಲ್ಲೋಗಿ ಇಪ್ಪಿಗೆ ಒಂದೇ ಒಂದು ತಗೊಂಡಿದ್ದೀವಿ. ಅದು ಚೆನ್ನಾಗಿದೆ, ಸಖತ್ತೈತೆ. ಆಕ್ಚುಲಿ ನಾವು ಆ ಡ್ರೆಸ್ನ ತುಂಬಾ ಲಾಸ್ಟ್ ಟೈಮೇ ನೋಡಿದ್ವಿ. ಈ ಟೈಮ್ ನೆನಪಾಯ್ತು ಅದು ನೋಡಿದಾಗ, ಅದಕ್ಕೆ ತಗೊಂಡ್ವಿ ಅಲ್ವಾ. ಓಕೆ, ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಹೋಗಿ ಇವಾಗಲೇ ಹೋಗಿ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಓಕೆ ಗೈಸ್, ಬಾಯ್ ಗೈಸ್. ಇದನ್ನೇ ನಾವು ನೆನ್ನೆ ತಿಂದಿದ್ದು, ಅಣ್ಣ ಕಿಟ್ಕೊಟ್ಟಿದ್ರು ನೆನ್ನೆ. ಎಲ್ಲೋ ಹೋಗ್ತಿದ್ಯಾ ನವೀನಾ? ಇಲ್ಲಿ ನಿನ್ನ ತಲೆ ಮೇಲೆ. ಹಾಂ, ಇದು ಕಾಯಿ, ಬಟ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ನೋಡೋಣ ಬಾ, ಸಾಕು ಬಾ ಸಾಕು ಗೈಸ್. ಕಳ ಹಿಡ್ಕೊ, ನಾನು ತಿಂತೀನಿ ಮೀನಾ. ಹೆಂಗ್ ತಿನ್ನೋದು? ಹೆಂಗ್ ತಿಂದೆ ಮತ್ತೆ? ಅಣ್ಣ ತಕ್ಕೊಟ್ರು ಅಷ್ಟೇ. ಚೆನ್ನಾಗಿಲ್ಲ ಅಂದ್ರೆ ನೀವೇ ತಪ್ಪ. ಚೆನ್ನಾಗಿರಲ್ಲ, ಅದು ಹಣ್ಣಾಗ್ಬೇಕು, ರೆಡ್ ಕಲರ್ ಇರುತ್ತೆ. ತಿನ್ನು, ಒಳಗಡೆ ಬೀಜ ಇರುತ್ತೆ, ತೆಗೆದು ಬಿಸಾಕ್ಬೇಕಾ? ಬಿಸಾಕೋದು. ತಿನ್ನೀಗ. ಓಕೆನಾ? ಓಕೆ. ಫುಲ್ ಸ್ವೀಟ್ ಇತ್ತು. ಅದೇ ರೆಡ್ ಕಲರ್ ಇದ್ದಾಗ ಅದು ಚೆನ್ನಾಗಿರುತ್ತೆ. ಮನೇಲಿ ಹಣ್ಣಾಗುತ್ತೆ.
ಹೇಳ್ತಿದ್ದೆ ಈಗ ಅದೇನು ಅಳಸನ್ ಕೆಟ್ಟೋಯ್ತಾ ಇಲ್ಲ ಬಾಳೆ ಕೆಟ್ಟೋಯ್ತಾ ಮನೇಲಿ ಅನ್ನ ಹಾಕಿ ಇಲ್ಲ ಅನ್ನ ಆಗಲ್ಲ ಗೊತ್ತಿಲ್ಲ ಅನ್ನ ಆಗೋದೇ ಇಲ್ಲ ನನಗೂ ಗೊತ್ತಿಲ್ಲ. ಸರಿ ಈಗ ಇತ್ತಾಗೆ ತಗೊಂಡಿದ್ದೀವಿ ಈಗ ನಡಿ ಲೆಟ್ ಗೋ. ನಂದ ಔಟ್ಫಿಟ್ ಚೆನ್ನಾಗಿ ಇವಾಗ ಸೀಕ್ರೆಟ್ ಅವನು ನೋಡ್ಸಲ್ಲ. ನಂದು ಬಾಡಿ ಬರುತ್ತೆ ಟೈಮ್ ಬರುತ್ತೆ ಇಲ್ಲ ಇಲ್ಲ ಸ್ಟಾರ್ಟ್ 1 2 3 ನವೀನ ನಮ್ಮ ಯುಕ್ತ ಹುಡುಗ ಆಗೋಳು ನೋಡು. ಯುಕ್ತ ಹುಡುಗ ಹುಟ್ಟವಳೆ ಯುಕ್ತ ಅಲ್ಲ ಯುಕ್ತೇಶ್. ಹೋಗಿಲ್ಲ ನೀನು ನಿನ್ನ ಕಾಳಕ್ಕಿ ನಾನು ಅನ್ನಲ್ಲ ಅವಳು ಕಾಳಕ್ಕಿ ನಾನು ಅನ್ನಲ್ಲ ಅವಳು. ನಾವಿಬ್ರು ಹುಡುಗ ಅದಕ್ಕೆ ಹೇಳು ಸಹಾಯ ಗಾಬರಿ ಆಗ್ಬಿಟ್ಟೆ. ಸೊ ಗೈಸ್ ಇವಾಗ ನನ್ನ ನವೀನ ಡ್ರಾಪ್ ಮಾಡ್ತಿದ್ದೇನೆ. ಸೊ ಡ್ರಾಪ್ ಮಾಡಿ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಅಯ್ಯೋ ಇಲ್ಲ ಇನ್ನೆಲ್ಲ ಹೋಯ್ತು ಮತ್ತೆ ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಮನೆಗೆ ಹೋಗಿ ಕಮೆಂಟ್ಸ್ ಏನಿದೆ ಇಷ್ಟು ದಿನ ಓದಿರಲಿಲ್ಲ ಲಾಸ್ಟ್ ವ್ಲಾಗ್ದೆಲ್ಲ ಕಮೆಂಟ್ಸ್ನ ಓದ್ತೀನಿ. ಬಟ್ ಸೇ ಬಾಯ್ ಟು ನವೀನ್. ಓಕೆ ನಾನು ಇವಾಗ ಮನೆಗೆ ಕಲ್ಸ್ಕೊತಾ ಇದ್ದೀನಿ. ಸೊ ಇವಾಗ ಹೋಗಿ ನಾನು ಡಯಟ್ ಫುಡ್ ಮಾಡ್ಕೊಬೇಕು. ನಂದೇ ಅಂತ ಸ್ವಂತ ಜವಾಬ್ದಾರಿ ಬಂದಿದೆ. ಸೊ ಅದನ್ನೆಲ್ಲ ಮಾಡ್ಕೊಬೇಕು ಆ್ಯಂಡ್ ತಿರ್ಗಾ ಮಾರ್ನಿಂಗ್ ಜಿಮ್ಗೆ ಹೋಗ್ಬೇಕು. ಸೊ ಸಾಕಷ್ಟು ಕೆಲಸಗಳಿದೆ. ಆಮೇಲೆ ಟಯರ್ಡ್ ಬೇರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ಬಿಟ್ಟು ಸುಸ್ತು. ಹೋಗಿ ನಮ್ಮ ಆಟನ ಹತ್ರ ಸ್ವಲ್ಪ ಹೆಡ್ ಮಸಾಜ್ ಮಾಡಿಸ್ಕೊಬೇಕು. ಸೊ ಇವೆಲ್ಲ ಐತಿ. ಓಕೆ ಗೈಸ್ ಅಲ್ಲಿ ಕೀಪ್ ವಾಚಿಂಗ್ ಅಂಡ್ ನಾನು ಮನೆಗೆ ಹೋಗಿ ನನ್ನ ಬರ್ಡೇ ಬೇರೆ ಹತ್ರ ಬರ್ತಾ ಇದೆ. ಇನ್ನೊಂದು ಹ್ಯಾಪಿ ಬರ್ಡೇ ವಿಶ್ ಮಾಡಿ ಎಲ್ರು. 15 days ಆಯ್ತು ಅಷ್ಟೇ. ಸೊ ಯಾಕೆ ಬರ್ತೈತೆ ನನ್ನ ಬರ್ಡೇನೇ ಬರಬಾರ್ದಿತ್ತು ಅಂದ್ರೆ ಕೆಟ್ಟದಾಗಲ್ಲ ಏಜ್ ಆಗುತ್ತಲ್ಲ ಗೈಸ್ ಅದಕ್ಕೆ ಅಷ್ಟೇ ಗೈಸ್. ಹ್ಯಾಪಿ ಬರ್ಡೇ ವಿಶ್ ಮಾಡ್ಬಿಡಿ ನವೀನಿಗೆ. ಹ್ಯಾಪಿ ಬರ್ಡೇ ಟು ಓಕೆ ಕಳ್ಸ್ಕೊ ಬಾಯ್. ಹ್ಯಾಪಿ ಬರ್ಡೇ ಟು ಮೀ ಬಾಯ್ ಅಂತ ಕ್ಲೋಸ್ ಮಾಡು. ಬಾಯ್. ಎಸ್ ಎಲ್ರಿಗೂ ವೆಲ್ಕಮ್ ಟು ಕಮೆಂಟ್ಸ್ ಓದೋ ಸೆಷನ್ ಆ್ಯಂಡ್ ಐ ಹೋಪ್ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಎಷ್ಟೊಂದು ಕಮೆಂಟ್ಸ್ ಕೂಡ ಇತ್ತು. ಸೊ ಅದಕ್ಕೆ ಆನ್ಸರ್ ಮಾಡಬೇಕಂತ ನಾನು ಕಮೆಂಟ್ಸನ್ನು ಓದ್ತಾ ಇದ್ದೀನಿ. ನಂಗಿನ್ನ ಹೆಡ್ಏಕ್ ಆ್ಯಂಡ್ ಸುಸ್ತು ಎಲ್ಲ ಬಿಟ್ಟಿಲ್ಲ ಗೈಸ್. ಬಟ್ ಸ್ಟಿಲ್ ನಾನು ವಾಯ್ಸ್ ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಟೈಮಿಂದ ಮೈಕ್ ಯೂಸ್ ಮಾಡೋದೇ ಕೂಡ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಮೈಕ್ ಇದೆ. ನಾನು ಮೈಕ್ ಚಾರ್ಜ್ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಚಾರ್ಜ್ ಇತ್ತು. ಸೊ ಮೈಕ್ನ ಕನೆಕ್ಟ್ ಮಾಡಿಕೊಂಡು ನಾನು ಇವಾಗ ಕಮೆಂಟ್ಸನ್ನು ಓದ್ತಾ ಇದ್ದೀನಿ. ಸೊ ನಾನು ಓದ್ತಿರೋ ಕಮೆಂಟ್ಸ್ ಯಾವುದಂತಂದರೆ ಪ್ರೀವಿಯಸ್ ಯುಗಾದಿ ವ್ಲಾಗ್ಗೆ ಕಮೆಂಟ್ ಮಾಡಿದ್ದೆ. ಅಂದರೆ ನಂಗೆ ಹುಷಾರಿರಲಿಲ್ಲ. ಸೊ ಯುಗಾದಿ ದಿನ ಅದರ ವ್ಲಾಗ್ ಹಾಕಿದೆ. ಸೊ ಅದಕ್ಕೆ ಬಂದಿರೋ ಕಮೆಂಟ್ಸನ್ನು ಓದ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ಗೆಟ್ ವೆಲ್ ಸೂನ್ ಅಂತ ಇದೆ. ಬಟ್ ಅದರ್ ದೆನ್ ದ್ಯಾಟ್ ಏನಿದೆ ಅದನ್ನು ಓದ್ತೀನಿ. ರಚನಾ 3190 ಅವರು, ನಿಮಗೆ ಥೈರಾಯ್ಡ್ ಇದೆ ಅನಿಸುತ್ತೆ, ಗೊತ್ತಿದ್ರೆ ಓಕೆ, ಇಲ್ಲ ಒಂದ್ಸಲಿ ಟೆಸ್ಟ್ ಮಾಡಿ. ಆ್ಯಕ್ಚುಲಿ ನನಗೂ ಇದೇ ಡೌಟ್ ಇತ್ತು ಬಿಕಾಸ್ ಆಫ್ ದಿಸ್ ಪಾರ್ಟ್. ನನಗೂ ಡೌಟ್ ಇತ್ತು ಬಟ್ ಇಲ್ಲ, ನಾನು ಟೆಸ್ಟ್ ಮಾಡಿಸಿದೆ, ಇಟ್ಸ್ ನೆಗೆಟಿವ್. ದ ಥಿಂಗ್ ಈಸ್, ಇದು ನನಗೆ ಇವಾಗಂತಲ್ಲ, ನಾನು 10th ಸ್ಟ್ಯಾಂಡರ್ಡಿಂದನೂ ಐ ಹ್ಯಾಡ್ ಅ ಕೈಂಡ್ ಆಫ್ ಲೈನ್ ಇಲ್ಲಿ, ಬಟ್ ಇಟ್ ಇಸ್ ನಾಟ್ ಥೈರಾಯ್ಡ್. ಇವಾಗ ನಾನು ವೆಯ್ಟ್ ಜಾಸ್ತಿ ಅನ್ನಲ್ಲ, ಸೊ ಅದು ಇಷ್ಟು ವಿಸಿಬಲ್ ಇದೆ. ಬಟ್ ನಾನಿವಾಗ ಬಿಫೋರ್ಗಿನ್ನ ಈಗ ಚೆಕ್ ಮಾಡಿದ್ರೆ ನಾನು ಇಟ್ಸ್ ರೆಡ್ಯೂಸ್ಡ್ ತುಂಬಾ. ಮೇ ಬಿ ಫ್ಯಾಟ್ ಲಾಸ್ ಆಗ್ತಾ ದ್ಯಾಟ್ ಆಲ್ಸೋ ಕಡಿಮೆ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ಸ್. ನಂಗೆ ಎಂಥ ಬೇಜಾರಿಲ್ಲ. ಐ ಹ್ಯಾವ್ ಚೆಕ್ಡ್ ಇಟ್, ಇಟ್ಸ್ ನೆಗೆಟಿವ್. ಸೊ ಎಸ್, ನೆಕ್ಸ್ಟ್ ಕಮೆಂಟ್ ಬಂದು ರಮ್ಯಾ ಕೃಷ್ಣ I4Z ಅವರು. ರಚು ಸಿಸ್, ಫಸ್ಟ್ ಯು ಗೆಟ್ ವೆಲ್ ಸೂನ್ ಆ್ಯಂಡ್ ಟೇಕ್ ರೆಸ್ಟ್ ಸಿಸ್. ನಾನು ರೆಸ್ಟ್ ಮಾಡಿ ಇವಾಗಲೂ ಕೂಡ ಅಷ್ಟೇ ಬೈತೀರಾ ಅಂತ ಗೊತ್ತು, ಇನ್ನೂ ಹುಷಾರಾಗಿರಲ್ಲ ರೆಸ್ಟ್ ಮಾಡಿ ಅಂತ. ಬಟ್ ನನಗೆ ಮನೇಲೇ ಇದ್ದು ಅಂತ ಬೋರ್ ಆಗಿಬಿಡಿದೆ ಇನ್ನು. ಆ್ಯಂಡ್ ನಾನೇ ಒಂದು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆದೆ, ನಾನು ಹೀಗೆ ಸುಸ್ತು ಅಂತ ಇದ್ದರೆ ಐ ವಿಲ್ ನಾಟ್ ಗೆಟ್ ವೆಲ್ ಅಂತ. ಸೊ ನಾನೇ ಐ ಮೇಡ್ ಅಪ್ ಮೈ ಮೈಂಡ್ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ತುಂಬ ಇಲ್ಲ, ಬಟ್ ಯಾ ಬೆಟರ್. ಸ್ನೇಹ C2I ಅವರು, ಸೇಮ್ ಅಕ್ಕ, ನನಗೂ ಅದೇ ಥರ ಆಗಿದೆ. ಐ ಫೀಲ್ ಸೊ ಬ್ಯಾಡ್. ನಂಗೆ ಗೊತ್ತು ಅದು ಹೆಂಗಿರುತ್ತೆ ಅಂತ. ಆ್ಯಂಡ್ ಎಸ್ಪೆಷಲಿ ನನಗೆ ಇಂಜೆಕ್ಷನ್ಸ್ ಅಂದರೆ ನನಗಾಗದೇ ಇಲ್ಲ. ಇಂಜೆಕ್ಷನ್ಸ್ ಅದು ಟೆಸ್ಟಿಂಗ್ ಇಂಜೆಕ್ಷನ್ ಕೊಡ್ತಾರೆ, ಮತ್ತು ಬ್ಲಡ್ ಟೆಸ್ಟಿಗೆ ತೊಗೊಂಡ್ರು, ಮತ್ತು 2 ಥರ ಇಂಜೆಕ್ಷನ್ನು, ಮತ್ತು ಇಲ್ಲಿ ಡ್ರಿಪ್ಸ್ ಹಾಕೋದಕ್ಕಂತ ಹಾಕಿದ್ರು, ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಐ ನೋ ದ ಪೇನ್, ಅಷ್ಟು ಈಸಿ ಅಲ್ಲ ಅದು ಅಂತ.
ಚೇತನ್ X7Z ಅವರು, ಹಾಯ್ ರಚ್ಚು ಅಕ್ಕ, ಬೇಗ ಹುಷಾರಾಗಿ ಅಕ್ಕ, ಗೆಟ್ ವೆಲ್ ಸೂನ್. ರಚ್ಚು ಅಕ್ಕ, ಮೋರ್ ಲವ್ ಫ್ರಮ್ ಹೊಸಪೇಟೆ, ಯು ಆರ್ ಸ್ಟ್ರಾಂಗ್ ಗರ್ಲ್ಸ್ ಸಿಸ್, ಹುಷಾರಾಗಿ ಬೇಗ ವೀಡಿಯೋಸ್ ಹಾಕಿ, ಲವ್ ಯು ರಚ್ಚು. ನವೀನ್, ಥ್ಯಾಂಕ್ ಯು, ಲವ್ ಫ್ರಮ್ ಬ್ಯಾಂಗ್ಳೂರ್. ಹೊಸಪೇಟೆ ನಂಗೆ ತುಂಬ ಇಷ್ಟ. ಯಾಕೆ ಇಷ್ಟ ಅಂತಂದರೆ ಅಲ್ಲಿ ಜಾಗ ಒಂದೊಂದು ಜಾಗದಲ್ಲಿ ನಿಂತ್ಕೊಂಡ್ರು ಆ ಸೀನರಿ ಕಾಣಿಸೋದು ನಂಗೆ ನಿಜವಾಗ್ಲೂ ಇಷ್ಟ. ಬಿಕಾಸ್ ನಾನು ಫಸ್ಟ್ ಟೈಮ್ ರಾಧನ್ ಎಂಗೇಜ್ಮೆಂಟ್ಗಂತ ಹೊಸಪೇಟೆ ಫಸ್ಟ್ ಟೈಮ್ ನಾನು ಬಂದಿದ್ದು. ಆ್ಯಂಡ್ ಅಪ್ಪು ಸರ್ ಸ್ಟ್ಯಾಚ್ಯೂ, ನಂಗೆ ಆ ಜಾಗಕ್ಕೆ ಎಷ್ಟಲ್ಲಿ ಹೋದ್ರೂ ಬೇಜಾರಾಗಲ್ಲ. ಆ್ಯಂಡ್ ಅಲ್ಲಿ ಮಾಡೋವಂಥ ಒಂದು ಪ್ಲೇಸಲ್ಲಿ ಎಗ್ ರೈಸ್ ಮತ್ತು ಎಗ್ ಮಸಾಲ ಅಂತೂ ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ. ಎಷ್ಟೊಂದು ಸಲ ನೆನೆಸ್ಕೊತೀನಿ ಬಿಕಾಸ್ ಟೇಸ್ಟ್ ಒಂದು ಸಖತ್ತಾಗಿರುತ್ತೆ ಅಲ್ಲಿ. ಆ್ಯಂಡ್ ನನಗೆ ಪಿಂಕಿ, ಸುಷ್ಮಿತಾ, ಕಾಲ್ವಣ್ಣೆಲ್ಲ ಕರ್ಕೊಂಡು ಹೋಗಿದ್ರು. ಐ ಮಿಸ್ ದ್ಯಾಟ್. ದಿವ್ಯಾ ಜ್ಯೋತಿ, ಯೋರ್ 2YR, ಗೆಟ್ ವೆಲ್ ಸೂನ್ ರಚ್ಚು ಅಕ್ಕ, ಮೋರ್ ಲವ್ ಫ್ರಮ್ ಹೊಸಪೇಟೆ, ಯೇ ಲವ್. ಸೊ ಆಲ್ಮೋಸ್ಟ್ ಎಲ್ಲ ಗೆಟ್ ವೆಲ್ ಸೂನ್ ಅಂತಲೇ ಇದೆ. ಸೊ ಅದಕ್ಕೂ ಮುಂಚಿನ ವ್ಲಾಗ್ ಕಮೆಂಟನ್ನು ಓದ್ತೀನಿ ನಾನೀಗ. ಅದಕ್ಕೂ ಮುಂಚಿನ ವ್ಲಾಗ್ ಬಂದು ಬಿ ಫಾರ್ ಬಿರಿಯಾನಿ ಡೇಟ್ ಅಂತ ಮಾಡಿದ್ವಿ. ಸೊ ಅದ್ರದ್ದು ಅರ್ಪಿತಾ KM 5947 ಅವರು, ಕ್ಯಾಂಪಿಂಗ್ ಆರ್ ಕ್ಲೇ ಡೇಟ್. ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಆಲ್ರೆಡಿ ಒಂದು ಐಡಿಯಾ ಇದೆ. ಬಿಕಾಸ್ A ಮತ್ತು B ಎರಡೂ ನಮ್ಮ ರಿಲೇಟೆಡೇ ಮಾಡ್ಕೊಂಡ್ವಿ. ಅಕ್ವೇರಿಯಮ್ ನಾವು ನೋಡೋಕೆ ಹೋಗಿದ್ದು, ಬಿ ಫಾರ್ ಬಿರಿಯಾನಿ ನಾವೇ ಎಂಜಾಯ್ ಮಾಡಿದ್ದು. ಸೊ ಒಂದು ಸ್ವಲ್ಪ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಕರೆಕ್ಟ್ ಇರ್ತೀನಿ, ಎಷ್ಟು ತಪ್ಪಿರ್ಬೋದು ಕೆಲವು ಜನಕ್ಕೆ. ಬಟ್ ನನಗೆ ಅನಿಸಿದ್ದನ್ನ ನಾನು ಮಾಡಬೇಕು. ಸೊ ನಾನು ನವೀನ್ ಜೊತೆನೂ ಡಿಸ್ಕಸ್ ಮಾಡಿದೆ. ಸೊ ಹಿ ಟೋಲ್ಡ್ ಓಕೆ, ನೋಡೋಣ ಏನಾಗುತ್ತೆ ಅಂತ, ವಿಲ್ ಸಿ. ನೆಕ್ಸ್ಟು ದಿವ್ಯಾ ಮಂಜು 2914 ಬ್ರೋ, ಇರಿಟೇಟಿಂಗ್ ವ್ಲಾಗ್ ಮಾಡಿ ಬ್ರೋ. ನನಗೆ ಈಗ ಹುಷಾರಿಲ್ದಿರೋ ಟೈಮಲ್ಲಿ ನವೀನ್ ಏನಾದರೂ ಇರಿಟೇಟಿಂಗ್ ವ್ಲಾಗ್ ಮಾಡಿದ್ರೆ ವ್ಲಾಗಲ್ಲಿ ನಾನು ಇಡೀ ವ್ಲಾಗಲ್ಲಿ ಬರೀ ಕೆಚ್ಚಾಡಿರ್ತೀನಿ ನಿಜ. ಬಿಕಾಸ್ ನನಗೆ ಹುಷಾರಿಲ್ದಿರೋ ಟೈಮ್, ನಾರ್ಮಲ್ ಟೈಮಲ್ಲೇ ನನಗೆ ಇರಿಟೇಟ್ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಇನ್ನು ಹುಷಾರಿಲ್ದಿರೋ ಟೈಮಲ್ಲಿ ನನ್ನ ಇರಿಟೇಟ್ ಮಾಡಿದ್ರೆ ಐ ಡೋಂಟ್ ನೋ. ನೋಡಿ, ವೈಶು ಪುಟ್ಟಿ, ಸಿ ಫಾರ್ ಕೆಫೆ ರಚ್ಚು, ಯಾ ಓಕೆ ನೋಡುವ. ಜಾನ್ವಿ T6B, ಸಿ ಫಾರ್ ಕುಕಿಂಗ್ ನಾವು ಇಲ್ಲ ಅಂದರೂ ಯೂಶಲಿ ಮಾಡ್ತೀವಲ್ಲ. ಸೊ ಕುಕಿಂಗ್ ಬೇಡ ಐಟಮ್, ಮತ್ತೆ ರಿಪೀಟ್ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ ನೋಡೋದಕ್ಕೆ, ಬೇಡ. ನಿಖಿಲ್ DIGGAI, ನವೀನ್ ಎಕ್ಸೈಟೆಡ್ ಟು ಈಟ್ ಬಿರಿಯಾನಿ. ಅವನಿಗೆ ಬಿರಿಯಾನಿ ಅಂದರೆ ಅವ್ನು ಕಾಯ್ತಾ ಇರ್ತಾನೆ. ಅವ್ನಿಗೆ ಮುಂದೆ ಬಿರಿಯಾನಿ ಇಟ್ಬಿಟ್ಟು ವ್ಲಾಗ್ ಮಾಡು ಅಂತಂದರೆ ಚಾನ್ಸೇ ಇಲ್ಲ. ಅವ್ನು ಫಸ್ಟ್ ತಿನ್ಬಿಡ್ಬೇಕು, ಒಂದು ಸ್ಪೂನ್ ಅಟ್ಲೀಸ್ಟ್ ಟೇಸ್ಟ್ ಮಾಡಿಬಿಡ್ಬೇಕು ಅವನು. ರಮ್ಯಾ ಕೃಷ್ಣ I4Z, ಯುವರ್ ವ್ಲಾಗ್ ಇಸ್ ಸೂಪರ್ ರಚ್ಚು ಸಿಸ್ ಆ್ಯಂಡ್ ನವೀನ್ ಬ್ರೋ, ಆ್ಯಂಡ್ ಆಲ್ಸೋ ವ್ಲಾಗ್ ಇಸ್ ಶಾರ್ಟ್ ಆ್ಯಂಡ್ ಕ್ಯೂಟ್ ಸಿಸ್. ಐ ನೋ ಶಾರ್ಟ್ ಇತ್ತು ಅಂತ, ಸಾರಿ. ಸುಚಿತ್ರ 4947, ಅಣ್ಣ ಐ ಫಾರ್ ಇರಿಟೇಟಿಂಗ್ ವ್ಲಾಗ್. ಇನ್ನೂ ದೂರ ಇದೆ, ಆದರೂ ನೋಡೋಣ. ಇರಿಟೇಟಿಂಗ್ ಯಾಕೆ ಎಲ್ಲರೂ ನಾನು ಇರಿಟೇಟ್ ಮಾಡಬೇಕಂತ ನಿಮಗೂ ಇಷ್ಟನಾ ಹೇಳಿ? ಎಲ್ಲ ಇರಿಟೇಟಿಂಗ್ ಮಾಡಿ. ಮೈತ್ರಿ ಕ್ವೀನ್, ಸಿ ಫಾರ್ ಕುಕಿಂಗ್, ದ್ಯಾಟ್ ಒನ್ ಫುಡ್ ಯು ಮೇಕ್ ಫಾರ್ ಹಿಮ್ ಆ್ಯಂಡ್ ಒನ್ ಫುಡ್ ಹೀ ಕ್ಯಾನ್ ಮೇಕ್ ಫಾರ್ ಹರ್. ಆ್ಯಕ್ಚುಲಿ ಇದು ಒಂಥರ ಚೆನ್ನಾಗಿದೆ, ಅವ್ನು ನನಗೆ ಕುಕ್ ಮಾಡೋದು, ನಾನು ಅವನಿಗೆ ಕುಕ್ ಮಾಡೋದು. ಬಟ್ ಬೇರೆ ಟೈಮ್ ಕೂಡ ಮಾಡಿದ್ದೀವಿ. ಬಟ್ ಯಾ. ಪುನೀತಾ 191, ಅಕ್ಕ ನೀವು ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ, ಇದೇ ಥರ ನೀವು ವ್ಲಾಗ್ ಮಾಡ್ತಾ ಇರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಫ್ಯೂಚರಿಗೂ ಆಲ್ ದ ವೆರಿ ಬೆಸ್ಟ್. ಓಕೆನಾ? ಎಸ್. ಸೊ ನಾನು 2 ವ್ಲಾಗಿನ ಕಾಮೆಂಟ್ಸನ್ನು ಓದಿ ಆಯಿತು ಇವಾಗ. ಆ್ಯಂಡ್ ಈ ವ್ಲಾಗಿಗೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ನವೀನ್ ಅದನ್ನು ಓದ್ತಾನೆ. ಆ್ಯಂಡ್ ಗೈಸ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ April 17th ಇಸ್ ನವೀನ್ ಬರ್ಡೇ ಬರ್ತಿದೆ. ಆ್ಯಂಡ್ ನಾನು ಈಗಲೇ ಹುಷಾರು ತಪ್ಪಿದ್ದು, ನಂಗೆ ಬೇಜಾರಿದೆ. ಆ್ಯಂಡ್ ಟೋಕ್ಯೋಗೂ ಹುಷಾರಿಲ್ಲ. ಟೋಕ್ಯೋಗೆ ಏನಾಗಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಐ ಥಿಂಕ್ ಐ ವಿಲ್ ಶೋ ಯು ಗೈಸ್ ಏನಾಗಿದೆ ಅವಳಿಗೆ ಅಂತ. ಬಟ್ ನಂಗೆ ಅದನ್ನು ತೋರ್ಸೋಕ್ಕೆ ಇಷ್ಟ ಅಲ್ಲ ಅಷ್ಟೇ. ಬಟ್ ಯಾ, ನೋಡೋಣ ನನ್ನ ಮೈಂಡ್ ಹೆಂಗಿರುತ್ತೆ ಹಾಗೆ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಈಗ ನಾನು ಸ್ವಲ್ಪ ಬೆಟರ್ ಆಗ್ತಿದ್ದೀನಿ. ನಾನು ಪ್ರಾಮಿಸ್ ಮಾಡಲ್ಲ ದಟ್ ರೆಗ್ಯುಲರ್ ಆಗಿ ಮಾಡ್ತೀನಿ ಅಂತ. ಬಟ್ ಒನ್ಸ್ ನಾನು ಪರ್ಫೆಕ್ಟಾಗಿ ಬಂದಮೇಲೆ ಫಾರ್ ಶೋರ್ ಇದು ಮತ್ತು ಫ್ಯಾಷನ್ ಫಿಕ್ಸರ್ ಚಾನಲಲ್ಲಿ ಖಂಡಿತವಾಗ್ಲೂ ನಾನು ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳ್ತಾ ಸಾರಿ.
ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫ್ಯಾಷನ್ ಫಿಕ್ಸರ್ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಷ್ಟು ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.